ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಮೇ ಕ್ರಾಂತಿಯ ಸದ್ದು ಹೆಚ್ಚಾಗಿದೆ. ಮುಖ್ಯಮಂತ್ರಿ ಬದಲಾವಣೆ ಆಗುವುದು ನಿಶ್ಚಿತಾನ. ಅಧಿಕಾರ ಹಂಚಿಕೆಗೆ ವರಿಷ್ಠರ ಮುಂದೆ ಡಿಸಿಎಂ ಪಟ್ಟಿ ಹಿಡಿದಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆಯ ಕೂಗು ಇನ್ನೂ ಕೂಡ ನಿಂತಿಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಯಾಕೋ ಸ್ಟಾಪ್ ಆಗೋ ರೀತಿ ಕಾಣಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಹಾಗಾದ್ರೆ ಈಗ ಏನು ಮಾಜಿ ಸಚಿವರಾಗಿದ್ದಂತಹ ಕೆ.ಎನ್. ರಾಜಣ್ಣ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾರೆ. ಸಿದ್ದರಾಮಯ್ಯನವರು ಪಕ್ಷವನ್ನ ಅಂದ್ರೆ ಆ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ರೆಡಿ ಇದ್ದಾರೆ. ಆದ್ರೆ ದಲಿತರಿಗೆ ಮಾತ್ರ, ದಲಿತರನ್ನ ಹೊರತುಪಡಿಸಿದ್ರೆ ಬೇರೆ ಸಮುದಾಯದವರಿಗೆ ನೋ ಕುರ್ಚಿ ಅನ್ನುವ ರೀತಿಯಲ್ಲೇ ಹೇಳಿಕೆಯನ್ನ ಕೊಟ್ಟರು. ಹಾಗಾಗಿ ಈಗ ಅಧಿಕಾರ ಹಂಚಿಕೆಗೆ ವರಿಷ್ಠರ ಮುಂದೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪಟ್ಟನ್ನ ಹಿಡಿದಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಬಂಡೆ ಸಿದ್ದು ಸಿಎಂ ಕುರ್ಚಿ ಬಿಡದೇ ಇದ್ರೆ ಡಿಕೆಶಿ ಕೈ ತೊರೆಯೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಹೈಕಮಾಂಡ್ ನಾಯಕರು ಈಗಲಾದರೂ ಮೌನ ಮುರಿತಾರ? ಸಿದ್ದರಾಮಯ್ಯ ಪದತ್ಯಾಗಕ್ಕೆ ಸಿದ್ಧ ಅಂತ ಕೆ.ಎನ್. ರಾಜಣ್ಣ ಹೇಳಿಬಿಟ್ರು. ಮೇ 15 ಹಂಗೋ ಹಿಂಗೋ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಹುಟ್ಟುಹಬ್ಬ ಕೂಡ ಬಂದ್ಬಿಡ್ತು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡ ಗಿಫ್ಟ್ ಅನ್ನ, ಅಂದ್ರೆ ಈ ಮುಖ್ಯಮಂತ್ರಿ ಅನ್ನುವಂತಹ ಈ ರಾಜ್ಯವನ್ನ ಆಳುವಂತಹ ದೊರೆ ಸ್ಥಾನವನ್ನ ಹೈಕಮಾಂಡ್ ನಾಯಕರು ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡ್ತಾರ? ಅಧಿಕಾರ ಹಂಚಿಕೆ ಆಗುತ್ತಾ? ಕೆ.ಎನ್. ರಾಜಣ್ಣ ಒಂಥರ ಸ್ಫೋಟಕ ಹೇಳಿಕೆ ಕೊಟ್ರೆ, ಇತ್ತ ಮೇ 15ರೊಳಗೆ ಡಿಕೆಶಿಗೆ ಅಧಿಕಾರ ಸಿಗುತ್ತೆ ಅಂತ ಇಕ್ಬಾಲ್ ಹುಸೇನ್ ಅವರು ಕೂಡ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಸೊ ಹಾಗಾಗಿ ಯಾರ ಮಾತು ನಂಬೋದು, ಯಾರ ಮಾತು ಬಿಡೋದು? ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಭಾರಿ ಚರ್ಚೆಯಲ್ಲಿ ಗ್ರಾಸ ಆಗ್ತಾನೆ ಇದೆ. ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದ ನಂತರ ಮುಖ್ಯಮಂತ್ರಿ ವಿಚಾರ ಮುನ್ನೆಲೆಗೆ ಬಂದಿದ್ದು. ಈಗ ಶಾಸಕ ಇಕ್ಬಾಲ್ ಹುಸೇನ್ ದಿನಾಂಕದ ಸಮೇತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ಶಾಸಕರು ಅವರವರ ಅಭಿಪ್ರಾಯಗಳನ್ನ ಕೊಡ್ತಾ ಇರ್ತಾರೆ. ಇದೀಗ ಇಕ್ಬಾಲ್ ಹುಸೇನ್ ಅವರು ಡೇಟ್ ಸಮೇತ, ಅಂದ್ರೆ ಮೇ 15ರಂದು ಡಿ.ಕೆ. ಶಿವಕುಮಾರ್ ಅವರಿಗೆ ಗುಡ್ ನ್ಯೂಸ್ ಅನ್ನ ಹೈಕಮಾಂಡ್ ಕೊಟ್ಟೇ ಕೊಡುತ್ತೆ ಅನ್ನುವಂತಹ ರಿವೀಲ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟುಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗುವ ಬಗ್ಗೆ ಏನು ಸುಳಿವನ್ನ ಕೊಟ್ಟಿದ್ದಾರೆ ನೋಡಿ. ರಾಮನಗರ ಜಿಲ್ಲೆಯ ಕೇತುಹಳ್ಳಿ ಗ್ರಾಮದಲ್ಲಿ ಏನು ಶಾಸಕ ಇಕ್ಬಾಲ್ ಹುಸೇನ್ ಅವರು ಮಾತಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿ ಪದವಿ ಕುರಿತು ಮಹತ್ವದ ಹೇಳಿಕೆಯನ್ನು ಕೊಡ್ತಾರೆ. ಏನಂತಂದ್ರೆ ಮೇ 15ರೊಳಗೆ ಡಿ.ಕೆ.ಶಿ ಮುಖ್ಯಮಂತ್ರಿ ಆಗೋದು ಫಿಕ್ಸ್ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವರೇ ಡೇಟ್ ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಡೇಟು ಅನೌನ್ಸ್ ಆಗಂಗಿಲ್ಲ. ಇಕ್ಬಾಲ್ ಹುಸೇನ್ ಅವರೇ ಪದಗ್ರಹಣ ಮಾಡ್ದಂಗೆ ಕಾಣಿಸ್ತಾ ಇದ್ದಾರೆ. ಈ ಅವಧಿಯಲ್ಲೇ ಸಿಎಂ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ನೋಡೋಣ ಹಾಗಾದ್ರೆ ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಇಕ್ಬಾಲ್ ಹುಸೇನ್ ಅವರ ಹೇಳಿಕೆ. ಹಾಗಾದ್ರೆ ಹೇಳಿಕೆಯನ್ನ ಹೊರತುಪಡಿಸಿ ಇನ್ನು ಏನೇನು ಮಾತಾಡಿದ್ರು ಇಕ್ಬಾಲ್, ಕೇಳೋಣ. Anyone he is coming for the KDP meeting. So I have subcommittee in Vidhan Sauda. After that, I'll try my level best to attend the KDP. Will any good news in the 15th? Yeah, we are expecting a good news within May 15th as a CM of D.K. Shivakumar. 100% you will suit, sir. Anyone he is coming for the KDP meeting. So I have subcommittee in Vidhan Sauda. After that, I'll try my level best to attend the KDP. Will any good news in ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ನಮ್ಮ ಕರ್ತವ್ಯ. ಪಕ್ಷದ ಸಾರಥ್ಯನು ಬದಲಾಗಬೇಕು ಅಂತ ಏನಾದರೂ ಎಲ್ಲರೂ ಬದಲಾಗಬೇಕು. ಯಾವ ಮಂತ್ರಿಗಳು ಬದಲಾಗಬೇಕು ಅಂತ ಅಂದಾಗ ಪಕ್ಷದ ಸಾರಥ್ಯನು ಯಾಕೆ ಬದಲಾಗಬಾರ್ದು? ಅದೆಲ್ಲನೂ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ. ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ನಮ್ಮ ಕರ್ತವ್ಯ. ಪಕ್ಷದ ಸಾರಥ್ಯನು ಬದಲಾಗಬೇಕು ಅಂತ ಏನಾದರೂ
ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಜೋಯಲ್ ಐಗೋಡ್ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಜೋಯಲ್, ಗಮನಿಸ್ತಾ ಇದ್ದೀವಿ ನೋಡಿ, ಒಂದು ಕಡೆ ಈ ಮುಖ್ಯಮಂತ್ರಿ ಸ್ಥಾನ ಹಂಚಿಕೆ ವಿಚಾರ ದಿನದಿಂದ ದಿನಕ್ಕೆ ಭುಗಿಲೇಳ್ತಾ ಇದೆಯೇ ವಿನಃ ಎಲ್ಲ ತಣ್ಣಗಾಗಂಗೆ ಕಾಣಿಸ್ತಾ ಇಲ್ಲ. ಮೇಲಿಂದ ಮೇಲೆ ಶಾಸಕರು ಒಂದಲ್ಲ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಈಗ ನೋಡಿದ್ರೆ ಒಂದು ಸ್ಫೋಟಕ ಹೇಳಿಕೆಯಂತೆ ಇಕ್ಬಾಲ್ ಹುಸೇನ್ ಅವರು ಮೇ 15ನೇ ತಾರೀಕು ಅವರೇ ಪದಗ್ರಹಣ ಮಾಡಿದಂತೆ ಕಾಣಿಸ್ತಾ ಇದೆ. ಡೇಟ್ ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ DK ಶಿವಕುಮಾರ್ ಅವರು ಬದ್ಧರಿದ್ದಾರೆ. ಅವರಿಗೆ ಸ್ಥಾನ ಸಿಗುತ್ತೆ ಮೇ 15ನೇ ತಾರೀಕು. ಅವರ ಹುಟ್ಟುಹಬ್ಬದಿಂದ ಅವರಿಗೆ ಸಿಹಿ ಸುದ್ದಿ ಕೊಡ್ತಾರೆ ಹೈಕಮಾಂಡ್ನ ನಾಯಕರು ಅಂತ. ಇದೆಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ನಿಜ ಆಗಬಹುದು ಅಂತ? ಚಂದ್ರಕಲಾ, ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ರೀತಿಯಾದಂತಹ ಒಂದಷ್ಟು ಬೆಳವಣಿಗೆಗಳು ಬಹಳ ಸಮಯಗಳಿಂದಲೂ ಕೂಡ ನಡೀತಾ ಇದೆ. ಕಳೆದ 6-8 ತಿಂಗಳುಗಳಿಂದ ಈ ಒಂದು ಬೆಳವಣಿಗೆ ಸಾಕಷ್ಟು ನಡೀತಾ ಇರುವಂತದ್ದು. ಈ ಒಂದು ಬೆಳವಣಿಗೆಗಳಿಗೆ ರೆಕ್ಕೆ ಪುಕ್ಕ ಕೂಡ ಸೇರ್ತಾ ಇರುವಂತದ್ದು ಗಮನಿಸ್ತಾನೆ ಇದೀವಿ. ಈ ಒಂದೊಂದು ಹೇಳಿಕೆಗಳು ಕೂಡ ಆ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಹೈಪನ ಪಡ್ಕೊಳ್ಳುತ್ತೆ. ಅದರ ಬಳಿಕ ಕೆಲವು ಸಮಯಗಳ ನಂತರ ಆ ಹೇಳಿಕೆಗಳಿಗೆ ಅಂತಹ ಒಂದು ಪ್ರಾಮುಖ್ಯತೆ ಇರೋದಿಲ್ಲ. ಇದನ್ನು ಕೂಡ ಹಾಗೆಯೇ ತೆಗೆದುಕೊಳ್ಳಬಹುದು. ಯಾಕೆ ಅಂತಂದ್ರೆ ವಿಶೇಷವಾಗಿ ಇಲ್ಲಿ ಇಕ್ಬಾಲ್ ಹುಸೇನ್ ಅಂತ ಬಂತು ಅಂದ್ರೆ, ಇಕ್ಬಾಲ್ ಹುಸೇನ್ ಅವರು ಈ ಮುಂಚೆಯೂ ಕೂಡ 2-3 ಬಾರಿ ಈ ರೀತಿಯಾದಂತಹ ಒಂದು ಡೇಟ್ ಗಳನ್ನ ಕೊಟ್ಟಿದ್ದಾರೆ, ದಿನಾಂಕವನ್ನ ನೀಡಿದ್ದಾರೆ. ಆದ್ರೆ ಇಕ್ಬಾಲ್ ಹುಸೇನ್ ಅವರು ಏನು ಸತ್ಯಾಸತ್ಯತೆಯನ್ನ ತಿಳಿದುಕೊಂಡು ಅಥವಾ ಪೂರಕವಾದಂತಹ ಮಾಹಿತಿ ಇಟ್ಕೊಂಡು ಈ ರೀತಿಯಾದಂತಹ ಹೇಳಿಕೆಯನ್ನು ನೀಡಲ್ಲ. ಇಲ್ಲಿ ಸ್ಪಷ್ಟವಾಗಿ ನಾವು ಗಮನಿಸಬೇಕಾದದ್ದು DK ಶಿವಕುಮಾರ್ ಬಣದಲ್ಲಿ ಕಾಣಿಸಿಕೊಳ್ಳುವಂತಹ ಇಕ್ಬಾಲ್ ಹುಸೇನ್ ಅವರ ಪರಮಾಪ್ತ, ಅವರ ಶಿಷ್ಯ ಅಂತಾನೆ ಕರಿಬಹುದು, ಒಬ್ಬ ಪರಮಾಪ್ತ ಶಾಸಕ ಆಗಿರೋದ್ರಿಂದ ಇಕ್ಬಾಲ್ ಹುಸೇನ್ DK ಶಿವಕುಮಾರ್ ಅವರ ಪ್ರೀತಿ ಅಭಿಮಾನದ ಮೇಲೆ ಈ ರೀತಿಯಾದಂತಹ ಮಾತುಗಳನ್ನ ಆಡೋದನ್ನ ಗಮನಿಸ್ತಾನೆ ಇದೀವಿ. ಬಟ್ ಇಲ್ಲಿ ಇದು ರಾಜಕೀಯ ಪ್ರಾಮುಖ್ಯತೆಯನ್ನ ಆ ಕ್ಷಣದಲ್ಲಿ ಪಡೆದುಕೊಳ್ಳೋದಂತೂ ಸತ್ಯ. ಹೀಗಾಗಿ ಅವರ ಸ್ಟೇಟ್ಮೆಂಟ್ ಏನಿದೆ, ಮೇ 15ರಂದು ನಮ್ಮ ನಾಯಕನ ಜನ್ಮ ದಿನ ಇದೆ, ಅವತ್ತು ಮುಖ್ಯಮಂತ್ರಿ ಹುದ್ದೆಯ ಉಡುಗೊರೆ ಸಿಗಲಿದೆ, ಈ ಅವಧಿಯಲ್ಲೇ ಅವರು CM ಆಗ್ಬೇಕು, ಮತ್ತೆ ಅವರ ನಾಯಕತ್ವದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳಾಗ್ಬೇಕು ಅನ್ನೋದು ನಮ್ಮ ಬಯಕೆ ಅನ್ನುವಂಥದ್ದು ಏನಿದೆ. ಈ ಒಂದು ಹೇಳಿಕೆ ಏನಿದೆ, ಈ ಹೇಳಿಕೆ ಹಾಗೆ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಮೇ 15ಕ್ಕೆ DK ಶಿವಕುಮಾರ್ ಅವರ ಹುಟ್ಟುಹಬ್ಬ ಇದೆ. ಈ ಹುಟ್ಟುಹಬ್ಬದಂದು ಅವ್ರಿಗೊಂದು ಉಡುಗೊರೆ ಸಿಗ್ಬಹುದು, ಮುಖ್ಯಮಂತ್ರಿ ಹುದ್ದೆಯ ಉಡುಗೊರೆ ಅವ್ರಿಗೆ ಸಿಗ್ಬಹುದು ಹೈಕಮಾಂಡ್ ಇಂದ ಅನ್ನುವಂತ ಊಹೆಯನ್ನ ಅವರು ಮಾಡಿರುವಂತದ್ದು. ಹಾಗೇನೆ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸೋಕಾಗಿ ಹೈಕಮಾಂಡ್ ಬಳಿ ನಾವು ಮನವಿ ಮಾಡ್ತೇವೆ ಅಂತ ಶಾಸಕರಾಗಿರುವಂತಹ ಮಾಜಿ ಸಚಿವರಾಗಿರುವಂತಹ KN ರಾಜಣ್ಣ ಹೇಳಿಕೆಯನ್ನು ನೀಡುತ್ತಾರೆ. ಈ ಹೇಳಿಕೆಗೆ ವಿರೋಧವಾಗಿ ಅಥವಾ ಈ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ನೀಡಿದಂತಹ ಇಕ್ಬಾಲ್ ಹುಸೇನ್ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು. ರಾಜಕಾರಣದಲ್ಲಿ ನಾವು ಬದಲಾವಣೆ ಬಯಸಿ ನಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ದೇವೆ, ಅದರಂತೆ ರಾಜಣ್ಣ ಅವರು ಕೂಡ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ಅಂತ. ಸೊ ಈ ಒಂದು ಹೇಳಿಕೆಯನ್ನ ತಾವು ಗಮನಿಸಿದ್ರೆ ತಮ್ಮ ಹೇಳಿಕೆಗಳನ್ನ ತಮ್ಮ ನಾಯಕರ ಪರವಾಗಿ ನೀಡ್ತಾ ಇರುವಂತದ್ದು ಬಹಳ ಸ್ಪಷ್ಟ. ಹೀಗಾಗಿ ಈ ಹೇಳಿಕೆಗಳು ನಾನು ಮೊದಲೇ ತಿಳಿದಂತೆ ಈ ಸಂದರ್ಭದಲ್ಲಿ ಅವು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತವೆ ಹೊರತು ಪಕ್ಷದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದ್ರು ಕೂಡ ಯಾವ ಬದಲಾವಣೆ ಆಗ್ಬೇಕು ಇದಕ್ಕೆಲ್ಲವೂ ಕೂಡ ಅಂಕಿತವನ್ನ ಹಾಕ್ಬೇಕಾದದ್ದು ಪಕ್ಷದ ಹೈಕಮಾಂಡ್ ನಾಯಕರ ಒಂದು ನಿರ್ಧಾರ ಏನಿದೆ ಅದು ಅಂತಿಮವಾಗಿ ಏನು ಬರುತ್ತೆ ಅನ್ನೋದನ್ನ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಹಾಗೇನೆ ಕಾದ್ ನೋಡ್ಬೇಕಾಗುತ್ತೆ ಚಂದ್ರಕಲಾ. ಎಸ್, ಥ್ಯಾಂಕ್ ಯು ಜೋಯಲ್ ಐಗೋಡ್ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.